ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹಿಂಗೆ ಸುಮ್ಮನೆ ಕೂತ್ಕೊಂಡಾಗ ಒಂದು ಸುದ್ದಿ ನೆನಪಾಯಿತು. ಪಂಜಾಬ್ನಲ್ಲಿ ಕಾಂಗ್ರೆಸ್ ನಾಯಕಿ ನವಜೋತ್ ಕೌರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. किसी पार्टी ने आपके पैसे की डिमांड करी क्या? नहीं, हमसे किसी ने नहीं की, पर सीएम वही बनता है जो 500 करोड़ का टैक्स देता है. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ 500 ಕೋಟಿಯ ಸೂಟ್ ಕೇಸ್ ಕೊಡಬೇಕು ಅಂತ. ಯಾಕೋ ಈ ಮಾತು ನಿಜ ಅನ್ನಿಸ್ತಾ ಇದೆ. ನಮ್ಗೆ ಯಾಕೆ ಹಾಗನ್ನಿಸ್ತು ಅನ್ನೋದು ಇಡೀ ಸ್ಟೋರಿ ಕೇಳಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಕರ್ನಾಟಕದಲ್ಲಿ ತುಂಬ ವಿಚಿತ್ರಗಳು ನಡೀತಾ ಇದೆ ವೀಕ್ಷಕರೇ. ರಾತ್ರೋರಾತ್ರಿ ಕೋಟಿ ಕೋಟಿ ಹಣ ಎಲ್ಲೆಲ್ಲೋ ಹೋಗುತ್ತೆ, ಏನೇನಕ್ಕೋ ಖರ್ಚುಗಳಾಗುತ್ತೆ. ಈಗಂತೂ ಒಂದು ಪ್ರಕರಣ ಕರ್ನಾಟಕದಿಂದ ದೆಹಲಿವರೆಗೂ ಕೂಡ ತಲುಪಿದೆ. ಖುದ್ದು ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರೇ ಸಂಕಷ್ಟದಲ್ಲಿ ಸಿಲುಕೋ ಹಾಗೆ ಮಾಡಿದೆ. ಅಷ್ಟಕ್ಕೂ ಏನಿದು ಪ್ರಕರಣ ಅಥವಾ ಹಗರಣ? ಕರ್ನಾಟಕದ ಈ ಹಗರಣಕ್ಕೂ ಗಾಂಧಿ ಪರಿವಾರಕ್ಕೂ ಏನು ಸಂಬಂಧ? ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 2025 ನವೆಂಬರ್ ತಿಂಗಳಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದ ಪ್ರಕರಣ ಬಯಲಾಯಿತು. ಆ ವರದಿಯಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ನೇರವಾಗಿ ಸುಮಾರು 590 ಕೋಟಿ ರೂಪಾಯಿಗಳ ಬೃಹತ್ ಹಗರಣದ ಗಂಭೀರ ಆರೋಪಗಳನ್ನು ಮಾಡಲಾಗಿತ್ತು. ಈ ಹಗರಣ ರಾಜ್ಯದ ಆಡಳಿತಾರೂಢ ಸರ್ಕಾರಕ್ಕೆ ದೊಡ್ಡ ಮುಜುಗರ ಉಂಟು ಮಾಡುತ್ತೆ. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಪ್ರಶ್ನಿಸುವಂತೆ ಕೂಡ ಮಾಡಿತ್ತು. ಆ್ಯಂಡ್ ಅದೊಂಥರ ಕಾಮಿಡಿ ಹಾಗಾಗಿತ್ತು. ಅದು ಸ್ವಯಂ ಚಾಲಿತ ಸ್ವೀಪಿಂಗ್ ಯಂತ್ರಗಳ ಬಾಡಿಗೆಗೆ ಸಂಬಂಧಿಸಿದ್ದು. ಈ ಹಗರಣ ಮುಖ್ಯವಾಗಿ ಬೆಂಗಳೂರು ನಗರದ ರಸ್ತೆಗಳ ನೈರ್ಮಲ್ಯಕ್ಕೆ ಸಂಬಂಧಿಸಿದ್ದು. ಬೃಹತ್ ಬೆಂಗಳೂರು ಪ್ರಾಧಿಕಾರ ನಗರದ ರಸ್ತೆಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಸ್ವಯಂ ಚಾಲಿತ ಕ್ಲೀನಿಂಗ್ ಅಥವಾ ಸ್ವೀಪಿಂಗ್ ಯಂತ್ರಗಳನ್ನು ಬಳಸೋಕೆ ನಿರ್ಧಾರ ಮಾಡುತ್ತೆ. ಖಂಡಿತ ಒಳ್ಳೆಯ ನಿರ್ಧಾರವೇ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಮಜಾ ನೋಡಿ, ಇದಕ್ಕೆ ಅಂತ ಒಟ್ಟು 46 ಯಂತ್ರಗಳನ್ನು ಬಾಡಿಗೆಗೆ ಪಡೆಯುವ ಪ್ರಕ್ರಿಯೆ ಶುರುವಾಗುತ್ತೆ. ಇಲ್ಲಿ ಆಶ್ಚರ್ಯಕರ ಮತ್ತು ಅನುಮಾನಾಸ್ಪದವಾದ ಸಂಗತಿ ಅಂದರೆ, ಈ ಯಂತ್ರಗಳನ್ನು ಬಾಡಿಗೆಗಾಗಿ ನಿಗದಿಪಡಿಸಿದಂತಹ ಮೊತ್ತ ಮುಂದಿನ 7 ವರ್ಷಗಳ ಅವಧಿಗೆ ಅಂತ ಈ 46 ಯಂತ್ರಗಳನ್ನು ಬಾಡಿಗೆಯಾಗಿ ಸುಮಾರು 613 ಕೋಟಿ ರೂಪಾಯಿಗಳ ಬಜೆಟನ್ನು ಸಿದ್ಧಪಡಿಸಲಾಯಿತು. ಇದು ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದು ಸಾರ್ವಜನಿಕವಾಗಿ ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕೂಡ ಕಾರಣ ಆಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಈ ಯಂತ್ರಗಳ ನೈಜ ಮಾರುಕಟ್ಟೆ ಬೆಲೆ. ನೋಡಿ ವೀಕ್ಷಕರ, ಒಂದು ಹೊಸ ಸ್ವಯಂಚಾಲಿತ ಸ್ವೀಪಿಂಗ್ ಯಂತ್ರದ ಖರೀದಿ ಬೆಲೆ ಮಾರುಕಟ್ಟೆಯಲ್ಲಿ ಕೇವಲ 30-50 ಲಕ್ಷ ರೂಪಾಯಿಗಳಷ್ಟಿರುತ್ತೆ. ಹಾಗೊಂದು ವೇಳೆ ಕರ್ನಾಟಕ ಸರ್ಕಾರ ಈ 46 ಯಂತ್ರಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳುವ ಬದಲು ನೇರವಾಗಿ ಖರೀದಿ ಮಾಡಿದರೆ ಇಡೀ ಪ್ರಕ್ರಿಯೆ ಕೇವಲ 30-35 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಮುಗಿದು ಹೋಗ್ತಾ ಇತ್ತು. ಆದರೆ ಸರ್ಕಾರ 35 ಕೋಟಿ ರೂಪಾಯಿಯಲ್ಲಿ ಖರೀದಿಸಬಹುದಾದಂತಹ ಯಂತ್ರಗಳಿಗೆ 613 ಕೋಟಿ ರೂಪಾಯಿಗಳನ್ನು ಬಾಡಿಗೆ ರೂಪದಲ್ಲಿ ಪಾವತಿಸೋದಕ್ಕೆ ನಿರ್ಧಾರ ಮಾಡುತ್ತೆ. ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಕಡೆಗೆ ನೇರವಾಗಿ ಇದು ಬೆರಳು ಮಾಡಿ ತೋರಿಸಿತ್ತು. ಒಂದು ವೇಳೆ ಈ ಯಂತ್ರಗಳನ್ನು ಸರ್ಕಾರ ಖರೀದಿ ಮಾಡಿದರೆ ಅವುಗಳನ್ನು ಬರೀ 7 ವರ್ಷಗಳ ಕಾಲ ಮಾತ್ರ ಅಲ್ಲ, ಮುಂದಿನ 14-15 ಅಥವಾ 20 ವರ್ಷಗಳವರೆಗೆ ಸಾರ್ವಜನಿಕ ಸೇವೆಯಲ್ಲಿ ಇದನ್ನು ಬಳಸಬಹುದಾಗಿತ್ತು. ಈ ಮೂಲಕ ಕರ್ನಾಟಕ ಸರ್ಕಾರದ ತೆರಿಗೆದಾರರ ಸುಮಾರು 600 ಕೋಟಿ ರೂಪಾಯಿಗಳನ್ನು ನೇರವಾಗಿ ಉಳಿಸಬಹುದಿತ್ತು. ಆದರೆ ಈ ಹಣವನ್ನು ಉಳಿಸುವ ಬದಲು ಬಾಡಿಗೆ ಹೆಸರಲ್ಲಿ ಖರ್ಚು ಮಾಡುತ್ತೆ. ಇದೊಂಥರ ವ್ಯವಸ್ಥಿತ ಲೂಟಿ ಅಂತ ಎಲ್ಲ ಕಡೆಯಿಂದ ಆರೋಪಗಳು ಶುರುವಾಗಿತ್ತು. ಈಗ ಇನ್ನೊಂದು ಇಂತಹದ್ದೇ ವಿಚಿತ್ರವಾದ ಸುದ್ದಿ. ಹೊಸ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ಮತ್ತೊಂದು ಸ್ಫೋಟಕ ವರದಿ ಬಂದಿದೆ. ಈ ವರದಿ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ, ಇದು ದೆಹಲಿ ರಾಜಕೀಯ ಕೇಂದ್ರವನ್ನು ತಲುಪಿತ್ತು. ಈ ಹೊಸ ವರದಿ ದೆಹಲಿಯಲ್ಲಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೂಡ ಅಲುಗಾಡಿಸ್ಬಿಟ್ಟಿದೆ.
ಮೂಲಗಳ ಪ್ರಕಾರ ಈ ಹಗರಣ ಕೇವಲ ಸ್ಥಳೀಯ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ಹೆಸರುಗಳು ಕೂಡ ಸೇರಿಕೊಂಡಿದೆ. ಕರ್ನಾಟಕದ ಜನತೆಯ ಕೋಟ್ಯಂತರ ರೂಪಾಯಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಈ ಹಣವನ್ನು ಅವರು ವೈಯಕ್ತಿಕ ಲಾಭಕ್ಕಾಗಿ ಮತ್ತು ಖಾಸಗಿ ಬಳಕೆಗಾಗಿ ಬಳಸ್ಕೊಳ್ತಾ ಇದ್ದಾರಾ ಅನ್ನೋ ಅನುಮಾನ ಈಗ ಹುಟ್ಕೊಂಡಿದೆ. ನೋಡಿ, ಪ್ರತಿ ಸರ್ಕಾರಗಳು ಕೂಡ ಸರ್ಕಾರದ ಯೋಜನೆಗಳ ಬಗ್ಗೆ ಜಾಹೀರಾತುಗಳನ್ನು ನೀಡುತ್ತೆ. ಅದನ್ನು ಎಲ್ಲ ಸರ್ಕಾರಗಳು ಕೂಡ ಮಾಡುತ್ತೆ. ಆದರೆ ಇಲ್ಲಿ CNN ನ್ಯೂಸ್ 18 ವರದಿ ಮಾಡಿರುವ ದಾಖಲೆಗಳ ಪ್ರಕಾರ ಸತತ 2 ಹಣಕಾಸು ವರ್ಷಗಳ ಕಾಲ ಕರ್ನಾಟಕದ ಜಾಹೀರಾತು ವೆಚ್ಚದ ಏಕೈಕ ಮತ್ತು ಅತಿ ದೊಡ್ಡ ಫಲಾನುಭವಿ ನ್ಯಾಷನಲ್ ಹೆರಾಲ್ಡ್. 2023-24ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ರಾಜ್ಯ ಖಜಾನೆಯಿಂದ 1.90 ಕೋಟಿ ರೂಪಾಯಿ ಹಣ ನೀಡಲಾಗಿದೆ. ಇನ್ನು 2024-25ರಲ್ಲಿ ಸುಮಾರು 99 ಲಕ್ಷ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ರಾಷ್ಟ್ರೀಯ ದಿನಪತ್ರಿಕೆಗಳಿಂದ ನ್ಯಾಷನಲ್ ಹೆರಾಲ್ಡ್ಗೆ ನೀಡ್ತಾ ಇರುವಂತಹ ಜಾಹೀರಾತು ಪ್ರಮಾಣ ನೋಡಿ ಎಲ್ಲರೂ ದಂಗಾಗಿಬಿಟ್ಟಿದ್ದಾರೆ. ನೋಡಿ, 2024-25ರಲ್ಲಿ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲಿನ ಜಾಹೀರಾತುಗಳಿಗೆ ಅಂತ 1.42 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತೆ. ಆದರೆ ಅದರಲ್ಲಿ 69% ನ್ಯಾಷನಲ್ ಹೆರಾಲ್ಡ್ಗೆ ಮಾತ್ರ ಹೋಗಿದೆ. ನ್ಯಾಷನಲ್ ಹೆರಾಲ್ಡ್ಗಿಂತ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಹೊಂದಿರುವಂತಹ ರಾಷ್ಟ್ರೀಯ ಪತ್ರಿಕೆಗಳು ಅರ್ಧದಷ್ಟು ಹಣವನ್ನು ಕೂಡ ಸ್ವೀಕರಿಸಿಲ್ಲ. ಇನ್ನು ಕೆಲವು ಪತ್ರಿಕೆಗಳಿಗೆ ಯಾವುದೇ ರೀತಿಯ ಜಾಹೀರಾತುಗಳನ್ನು ಸರ್ಕಾರ ನೀಡಲೇ ಇಲ್ಲ. ಇನ್ನು ಇಂಟ್ರೆಸ್ಟಿಂಗ್ ಏನಂದರೆ, ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಪ್ರಸರಣ ಹೊಂದಿರುವ ಮತ್ತು ದೆಹಲಿಯಲ್ಲಿ ಕೂಡ ಸೀಮಿತ ಆಗಿರುವಂತಹ ಪತ್ರಿಕೆಯಲ್ಲಿ ಕರ್ನಾಟಕ ಸರ್ಕಾರ ಜಾಹೀರಾತು ನೀಡ್ತಾ ಇರೋದು ಯಾಕೆ? ತೆರಿಗೆದಾರರ ಹಣವನ್ನು ನಿಜವಾದ ಪ್ರಚಾರ ಮತ್ತು ಸಾರ್ವಜನಿಕ ಮಾಹಿತಿಗಾಗಿ ಬಳಸೋದಕ್ಕಿಂತ ಹೆಚ್ಚಾಗಿ ರಾಜಕೀಯವಾಗಿ ಸಂಯೋಜಿತವಾಗಿರುವಂತಹ ಪ್ರಕಟಣೆಯನ್ನು ಆರ್ಥಿಕವಾಗಿ ಬೆಂಬಲಿಸೋದಕ್ಕೆ ಬಳಸ್ಕೊಳ್ಳಲಾಗ್ತಿದೆ ಅನ್ನೋ ಆರೋಪ ಈಗ ಬಂದಿದೆ. ಖಂಡಿತ ಅನುಮಾನ ಮೂಡಿಸುವಂತಹ ವಿಚಾರವೇ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಾರಿಗೆ ಸೇರಿದ್ದು ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಇದರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳಬೇಕಾಗಿಲ್ಲ ಅಂದ್ಕೊಳ್ತೀನಿ. ಹೀಗೆ ಒಂದೊಂದೇ ಹಗರಣಗಳ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಅಡಿಪಾಯ ಬೆಂಗಳೂರಿಂದ ಹಿಡಿದು ದೆಹಲಿವರೆಗೂ ಅಲುಗಾಡೋದಕ್ಕೆ ಶುರುವಾಗಿದೆ. ಕರ್ನಾಟಕ ಜನತೆಯ ಬೆವರಿನ ಹಣವನ್ನು ಲೂಟಿ ಮಾಡಿ ರಾಜಕೀಯ ಮತ್ತು ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಳ್ಳಲಾಗ್ತಿದೆಯಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಹಾಗೆಯೇ ನವಜೋತ್ ಕೌರ್ ಅವರು ಅವತ್ತು ಕೊಟ್ಟ ಹೇಳಿಕೆ ಕೂಡ ಇಲ್ಲಿ ಒಂಥರ ಸಿಂಕ್ ಆಗ್ತಾ ಇದೆ. ವೀಕ್ಷಕರ, ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.